ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ಕತ್ತರಿಸಿದ್ದು ದೊಡ್ಡ ವಿವಾದವನ್ನೇ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಕೇಂದ್ರವೂ ಕೂಡ ಎಡವಟ್ಟು ಮಾಡಿ ಎಚ್ಚೆತ್ತುಕೊಂಡಿದೆ. ಇವತ್ತು ರೈಲ್ವೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗೆ ಪರೀಕ್ಷೆ ನಡೆಯಲಿದ್ದು ಜನಿವಾರ ಮಂಗಳಸೂತ್ರ ಬ್ಯಾನ್ ಮಾಡಿ ಕೆಂಗಣ್ಣಿಗೆ ಗುರಿಯಾಗಿದೆ. ರೈಲ್ವೆ ಪರೀಕ್ಷೆಯಲ್ಲಿ ಜನಿವಾರ ಮಂಗಳಸೂತ್ರ ಬ್ಯಾನ್. ರಾಜ್ಯ ಸರ್ಕಾರದ ಬಳಿಕ ಕೇಂದ್ರ ಸರ್ಕಾರದಿಂದ ಎಡವಟ್ಟು. ಇವತ್ತು ದೇಶದಾದ್ಯಂತ ರೈಲ್ವೆ ಇಲಾಖೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗೆ ಪರೀಕ್ಷೆ ನಡೀತಾ ಇದೆ. ಆದರೆ ಪ್ರವೇಶ ಪತ್ರದಲ್ಲಿ ಜನಿವಾರ ಹಾಗೂ ಮಂಗಳಸೂತ್ರ ತೆಗೆದು ಹಾಜರಾಗಬೇಕು ಅಂತ ಇಲಾಖೆ ಸೂಚನೆ ಹೊರಡಿಸಿತ್ತು. ಈ ಆದೇಶಕ್ಕೆ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ವು. ರೈಲ್ವೆ ಹುದ್ದೆಯಾದಂಥ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಈ ರೀತಿಯ ಹುದ್ದೆಗಳಿಗೆ ಪರೀಕ್ಷೆ ನಡೆಯಲಿಕ್ಕಿದೆ. ಆ ಪರೀಕ್ಷಾ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಂಬರ್ 7 ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳಿದರೆ ಧಾರ್ಮಿಕ ಚಿಹ್ನೆಗಳಾದಂಥ ಏನು ಮಾಂಗಲ್ಯ ಶನಿವಾರಗಳನ್ನು ಧರಿಸುವಂತಿಲ್ಲ. ಇದೊಂದು ಕಳೆದ ಬಾರಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರವನ್ನು ಯಜ್ಞೋಪವೀತ, ಅದು ಪವಿತ್ರವಾಗಿ ಧಾರಣೆ ಮಾಡಿದಂಥ ಯಜ್ಞೋಪವೀತವನ್ನು ತೆಗೆದುಹಾಕಿದ್ದು ಇಡೀ ದೇಶದ ಹಿಂದೂಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಆದೇಶ ಹಿಂಪಡೆಯುವಂತೆ ಸಚಿವ ವಿ ಸೋಮಣ್ಣ ಸೂಚನೆ. ನಿರ್ಬಂಧ ವಾಪಸ್ ಪಡೆದು ರೈಲ್ವೆ ಸಚಿವಾಲಯ ಆದೇಶ. ಇನ್ನು ವಿವಾದದ ಬೆನ್ನಲ್ಲೇ ಕೂಡಲೇ ನಿರ್ಧಾರ ಹಿಂಪಡೆಯುವಂತೆ ರೈಲ್ವೆ ಇಲಾಖೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಸೂಚಿಸಿದ್ರು. ಸಚಿವರ ಸೂಚನೆ ಬೆನ್ನಲ್ಲೇ ರೈಲ್ವೆ ನೇಮಕಾತಿ ಮಂಡಳಿಗಳಿಗೆ ಆದೇಶ ಹೊರಡಿಸಿದ ರೈಲ್ವೆ ಸಚಿವಾಲಯ ನಿಷೇಧಿತ ವಸ್ತುಗಳ ಪಟ್ಟಿಯಲ್ಲಿ ತಿದ್ದುಪಡಿ ಮಾಡಿದೆ. ಲೋಹದ ಆಭರಣ, ಧಾರ್ಮಿಕ ಚಿಹ್ನೆ, ಆಭರಣಗಳು, ಮಂಗಳಸೂತ್ರ, ಬ್ರೇಸ್ಲೆಟ್ ಧರಿಸುವುದಕ್ಕೆ ಅನುಮತಿ ನೀಡಿದೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಚಿವ ವಿ ಸೋಮಣ್ಣ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ಗೆ ಧನ್ಯವಾದ ಹೇಳಿದ್ದಾರೆ. ನೀವು ಮಾಂಗಲ್ಯ ಸರ, ಚೂಡಿದಾರ ಹಾಕೊಳ್ಳೋದು, ಡ್ರೆಸ್ ಕೋಡ್ ಹಾಕೊಳ್ಳೋದು, ಬಳೆ ಹಾಕೊಳ್ಳೋದು, ಜನಿವಾರ ಹಾಕೊಳ್ಳೋದು, ಈ ಥರದ ಅನೇಕ ವಿಚಾರಗಳನ್ನು ತೋರಿಸಿ ಮಕ್ಕಳಿಗೆಲ್ಲ ಒಂದು ಕಡೆ ಕಸಿವಿಸಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸಗಳು ಯಾಕಾಯ್ತು ಏನೋ ಗೊತ್ತಿಲ್ಲ. ಯಾವುದು ಈ ಥರದ ನಿಬಂಧನೆಗಳಿಲ್ಲದೆ ಅವ್ರ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಅವಕಾಶ ಆಗಿದೆ. ಅಂತೂ ಹಿಂದೂಪರ ಸಂಘಟನೆಗಳ ಆಕ್ರೋಶದ ಬಳಿಕ ವಿವಾದ ಸುಖಾಂತ್ಯ ಕಂಡಿದೆ. ಅಶೋಕ್, TV9 ಮಂಗಳೂರು.